ಸ್ನೇಹಿತರೆ, ರಾತ್ರೋರಾತ್ರಿ ಸ್ಟಾರ್ ಆದ ರಾನು ಮಂಡಲ್ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಾ ಸ್ನೇಹಿತರೆ? ರಾತ್ರೋರಾತ್ರಿ ಸ್ಟಾರ್ ಆದವರಲ್ಲಿ ಗಾಯಕಿ ರಾನು ಮಂಡಲ್ ಸಹ ಒಬ್ಬರು. ಪಶ್ಚಿಮ ಬಂಗಾಳದ ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಹಾಡು ಹಾಡುತ್ತಾ ಭಿಕ್ಷೆ ಬೇಡುತ್ತಿದ್ದ ರಾನು ಮಂಡಲ್ ಒಂದು ವಿಡಿಯೋದಿಂದ ಫೇಮಸ್ ಆದವರು. ರಾನು ಮಂಡಲ್ ಧ್ವನಿಗೆ ಫಿದಾ ಆದ ಸಂಗೀತ ಪ್ರೇಮಿಗಳು ಈಕೆಗೆ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಎಂದು ವಿಡಿಯೋ ಕೂಡ ಶೇರ್ ಮಾಡಿಕೊಂಡಿದ್ದರು. ರಾನು ಮಂಡಲ್ ಧ್ವನಿಗೆ ಮನಸೋತ ಸಂಗೀತ ನಿರ್ದೇಶಕ, ಗಾಯಕ ಹಿಮೇಶ್ ರೇಷ್ಮಿಯಾ ಬಾಲಿವುಡ್ಗೆ ಕರೆತಂದಿದ್ದರು. ಹಿಮೇಶ್ ರೇಷ್ಮಿಯಾ ನೀಡಿದ ಮೊದಲ ಅವಕಾಶದಲ್ಲೇ ರಾನು ಮಂಡಲ್ ಫೇಮಸ್ ಆದರು. ಹಿಮೇಶ್ ರೇಷ್ಮಿಯಾ ನೀಡಿದ 3 ಹಾಡುಗಳಲ್ಲಿ ಆಶಿಕಿ ಮೇರಿ ಹಾಡು ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಹಲವು ದಿನಗಳ ಕಾಲ ಜನರ ಮೊಬೈಲ್ ಕಾಲರ್ ಟ್ಯೂನ್ ಸಹ ಆಗಿತ್ತು. ಬೆಳಗಾಗಷ್ಟರಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ರಾನು ಮಂಡಲ್ ಮತ್ತೆ ತೆರೆಯ ಹಿಂದೆ ಸರಿದಿದ್ದಾರೆ. ಅವಕಾಶಗಳು ಸಿಗದ ಹಿನ್ನೆಲೆಯಲ್ಲಿ ರಾನು ಮಂಡಲ್ ಮತ್ತೆ ಕೋಲ್ಕತ್ತಾ ಸೇರಿಕೊಂಡಿದ್ದಾರೆ. 2019ರಲ್ಲಿ ಎಲ್ಲಿ ನೋಡಿದರೂ ರಾನು ಮಂಡಲ್ ಧ್ವನಿ ಕೇಳುತ್ತಿತ್ತು. ಕೆಲವು ತಿಂಗಳವರೆಗೆ ರಾನು ಮಂಡಲ್ ಏನೇ ಮಾಡಿದ್ದರೂ ಸುದ್ದಿಯಾಗುತ್ತಿತ್ತು. ಇಷ್ಟು ಮಾತ್ರವಲ್ಲದೆ ದೂರವಾಗಿದ್ದ ಮಗಳು ಸಹ ರಾನು ಮಂಡಲ್ಗೆ ಹತ್ತಿರವಾಗಿದ್ದರು. ಫೇಮಸ್ ಆಗುತ್ತಿದ್ದಂತೆ ತಾನು ಬಂದ ದಾರಿಯನ್ನು ಮರೆತಿದ್ದ ರಾನು ಮಂಡಲ್ ಸೆಲ್ಫಿ ಕೇಳಲು ಬಂದ ಮಹಿಳಾ ಅಭಿಮಾನಿಯನ್ನು ಅವಮಾನಿಸಿದರು. ಮಹಿಳಾ ಅಭಿಮಾನಿಯೊಬ್ಬರು ಭುಜ ಮುಟ್ಟಿ ಕರೆದಿದ್ದಕ್ಕೆ ರಾನು ಮಂಡಲ್ ಕೋಪಗೊಂಡಿದ್ದರು. ಈ ವಿಡಿಯೋ ವೈರಲ್ ಬಳಿಕ ರಾನು ಮಂಡಲ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಫ್ಯಾಷನ್ ಶೋವೊಂದರಲ್ಲಿ ರಾನು ಮಂಡಲ್ ವಾಕ್ ಮಾಡಿದ್ದರು. ರಾನು ಮಂಡಲ್ ಅತಿಯಾದ ಮೇಕಪ್ನಿಂದ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿದ್ದರು. ಸ್ನೇಹಿತರೆ, ಯಾವಾಗಲೂ ಅನುಭವಿಸಿದರು ಮತ್ತು ಹಿರಿಯರು ಹೇಳ್ತಾ ಇರ್ತಾರೆ, ಹಣ ಅನ್ನೋದು, ಹೆಸರು ಅನ್ನೋದು ಹೀಗೆ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಇದು ಸಹ ರಾನು ಮಂಡಲ್ ಲೈಫ್ನಲ್ಲಿ ಆಗಿದ್ದು ಇದೆ. ರಾನು ಮಂಡಲ್ ಈಗ ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದಾಳೆ. ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ಅವಳಿಗಿದ್ದ ಅಹಂ. ರಾನು ಮಂಡಲ್ ಜೀವನ ನಮಗೆ ಒಂದು ಪಾಠ. ರಾನು ಮಂಡಲ್ ಈಗ ಒಂದು ಹಳೆಯ ಕಟ್ಟಡದಲ್ಲಿ ವಾಸವಾಗಿದ್ದಾಳೆ. ಅವಳು ಈಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುತ್ತಿದ್ದಾಳೆ.